ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಎಎನ್ಎಂ ನರ್ಸಿಂಗ್ ಕೋರ್ಸ್ ಯಾರೆಲ್ಲ ಅಭ್ಯರ್ಥಿಗಳು ಈ ವರ್ಷ ಏನಾದರೂ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದರೆ ಅಥವಾ ಯೋಚನೆ ಮಾಡಿ ಕೂತ್ಕೊಂಡಿದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಶಾಕಿಂಗ್ ಅಪ್ಡೇಟ್ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ಕೇಳಿ, ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾಗಿದೆ ಅಂತಂದರೆ, ನಮ್ಮ ಕರ್ನಾಟಕ ಸ್ಟೇಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ವತಿಯಿಂದ ಒಂದು ಆದೇಶ ಬಂದಿರೋದೇನಂತಂದರೆ, ಅವರ ಅಂಡರಲ್ಲಿರುವಂಥ ಒಟ್ಟು ಒಂದು 20 ಸರ್ಕಾರಿ ಎಎನ್ಎಂ ಸೆಂಟರ್ಗಳನ್ನು ಬಂದ್ ಮಾಡಲು ಡಿಸೈಡ್ ಮಾಡಲಾಗಿದೆ. ಆ ಒಂದು ಬಂದ್ ಮಾಡಲು ಮಾಡಲಾಗಿರುವುದರಿಂದ ಅಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳಿಗೆ, ಅಲ್ಲಿ ಈಗಾಗಲೇ ಅಡ್ಮಿಷನ್ ಆಗಿದೆ ಜನವರಿಯಲ್ಲಿ, ಅಂಥ ವಿದ್ಯಾರ್ಥಿಗಳಿಗೆ ನೀವು GNMಗೆ ಟ್ರಾನ್ಸ್ಫರ್ ತಗೊಳ್ರಿ ಅಂತ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಅದನ್ನು ಒಂದು ಆರ್ಟಿಕಲ್ ಕೂಡ ನಿಮ್ಗೆ ಓದಿ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಹೊಸಬರಾಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ಅಭ್ಯರ್ಥಿಗಳು, ಇದು ಪ್ರಜಾವಾಣಿಗೆ ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಒಂದು ಆರ್ಟಿಕಲ್. ಸೊ ಇದರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಎಎನ್ಎಂ ತರಬೇತಿ ಕೇಂದ್ರ ಬಂದ್. ಎಎನ್ಎಂ ತರಬೇತಿ ಕೇಂದ್ರಗಳು ಅಂತಂದರೆ, ಈಗ ಗೌರ್ಮೆಂಟ್ ಏನು ಎಎನ್ಎಂ ಫ್ರೀ ತರಬೇತಿ ಕೇಂದ್ರಗಳಿದ್ದು ಅವುಗಳನ್ನು ಬಂದ್ ಮಾಡಲಾಗುತ್ತೆ. ಮತ್ತು ಏನು ಈಗಾಗಲೇ ಎಎನ್ಎಂದಲ್ಲಿ ಓದ್ತಾ ಇದ್ದಾರೆ ಅವ್ರುಗಳನ್ನು ಡಿಪ್ಲೊಮಾ GNM ನರ್ಸಿಂಗಿಗೆ ಸ್ಥಳಾಂತರ ಮಾಡಲಾಗುತ್ತೆ. ಓಕೆ, ಜನವರಿಯಲ್ಲಿ ಅಡ್ಮಿಷನ್ ಆಗಿದೆ ನಿಮ್ದು ಈಗಾಗಲೇ ಎಎನ್ಎಮ್ದು. ಅಂಥ ವಿದ್ಯಾರ್ಥಿಗಳಿಗೆ ಒಂದು ಶಾಕಿಂಗ್ ಅಪ್ಡೇಟ್ ಆಗಿರುವಂಥದ್ದು. ಒಟ್ಟು ಏನಂತಂದರೆ, ಇಲ್ಲಿ ಅಂಕಿಅಂಶ 20 ಏನದಾವ ಅಂದರೆ ಎಎನ್ಎಂ ಕೇಂದ್ರಗಳು ಕರ್ನಾಟಕದಲ್ಲಿರುವಂಥದ್ದು. ಅದನ್ನು ಕಂಪ್ಲೀಟಾಗಿ ಈ ವರ್ಷದಿಂದ ಮುಚ್ಚಲಾಗುತ್ತೆ. ಇನ್ನು ಮೇಲಿಂದ ನಿಮಗೆ ಎಎನ್ಎಂ ಕೋರ್ಸ್ ನೋಡಲಿಕ್ಕೆ ಸಿಗೋದಿಲ್ಲ. ಆಮೇಲೆ ವಿದ್ಯಾರ್ಥಿಗಳು ಇರೋದು 580 ವಿದ್ಯಾರ್ಥಿಗಳಿದ್ದಾರೆ. ಆದರೆ ಗೌರ್ಮೆಂಟ್ ಸರ್ಕಾರಿ GNM ನರ್ಸಿಂಗ್ ಕಾಲೇಜ್ ಇರೋದು 18. ಹೌದಾ, ಇಲ್ಲೊಂದಿದಾವು. ಅವುಗಳಿಗೆ ಏನು ಮಾಡ್ತಾರೆ ಅಂದರೆ, ಈ ಎಎನ್ಎಂ ಆದವರನ್ನು, ಈಗ ಎಎನ್ಎಂ ಕಲ್ತಿರುವಂಥವುಗಳನ್ನು ಎಲ್ಲ ಒಂದು ಎಎನ್ಎಂ ಕೇಂದ್ರಗಳನ್ನು ಬಂದ್ ಮಾಡಿ ಅಲ್ಲಿರುವಂಥ ವಿದ್ಯಾರ್ಥಿಗಳನ್ನು GNM ನರ್ಸಿಂಗ್ ಕಾಲೇಜುಗಳಿಗೆ ವರ್ಗಾವಣೆ ಮಾಡಿ ಅಂತೇಳಿ ಆದೇಶವನ್ನು ಹೊರಡಿಸಲಾಗಿದೆ. ಏನಾಗಿತ್ತಂದರೆ, ಪ್ರತಿ ವರ್ಷ ಏನು ಮಾಡ್ತಿದ್ದಾರೆ, ಇಲ್ಲಿ ವಿದ್ಯಾರ್ಥಿಗಳಿಗೆ PUC ಆದರುವಂಥ ವಿದ್ಯಾರ್ಥಿಗಳಿಗೆ ಎಎನ್ಎಂ ನರ್ಸಿಂಗ್ ಕೋರ್ಸ್ಗಳನ್ನು 1 ವರ್ಷದ ಕೋರ್ಸ್ಗಳನ್ನು ಮಾಡಿ ಅಲ್ಲಿ ಕಲಿದು ಕಡಿಮೆ ಇರ್ತಿತ್ತು. ಕಲಿದೆಲ್ಲ ಕನ್ನಡದಲ್ಲಿ ಇರ್ತಿತ್ತು. ತುಂಬ ಈಸಿ ಆಕಿತ್ತು. ಮತ್ತು ಎಎನ್ಎಂ ಕೋರ್ಸ್ಗಳನ್ನು ಕೂಡ ಗೌರ್ಮೆಂಟ್ ಜಾಬ್ಗಳು ಕೂಡ ಇದ್ದು. ಆದರೆ ಏನು ಮಾಡಿದೆ ಅಂದರೆ, ಈಗ ಒಂದು ಸರ್ಕಾರ ಏನು ಡಿಸೈಡ್ ಮಾಡ್ತಂತಂದರೆ, ಈ ಒಂದು ಕೋರ್ಸ್ಗಳನ್ನು ಬಂದ್ ಮಾಡಿ ಈ GNM ಅದಕ್ಕೆ ಸ್ಥಳಾಂತರ ಮಾಡಬೇಕು ಈ ವಿದ್ಯಾರ್ಥಿಗಳನ್ನು. ಮತ್ತು ಇನ್ನು ಮೇಲಿಂದ ಎಎನ್ಎಂ ತರಬೇತಿ ಕೇಂದ್ರಗಳನ್ನು ಮುಚ್ಚಿಬಿಟ್ರೆ ಎಎನ್ಎಂ ಕೋರ್ಸು ಕೂಡ ಬಂದ್ ಆದಂಗೆ. ಫಸ್ಟ್ ಆಫ್ ಆಲ್ ಪ್ರೈವೇಟ್ ಕಾಲೇಜುಗಳಂತೂ ಎಎನ್ಎಂ ಇಲ್ಲ, ಓನ್ಲಿ ಪ್ಯೂರ್ಲಿ ಗೌರ್ಮೆಂಟಲ್ಲೇ ಇತ್ತು. ಬಟ್ ಅವುಗಳನ್ನು ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಮುಚ್ಚಲಾಗಿದೆ. ಹೌದಾ, ಇನ್ನು ಮ್ಯಾಗಿಂದ ಏನಪ್ಪ ಅಂದರೆ ಎಎನ್ಎಂ ನರ್ಸಿಂಗನ್ನು ನಿಮಗೆ ನೋಡಲಿಕ್ಕೆ ಸಿಗೋಲ್ಲ. ಎಎನ್ಎಂ ಯಾರಾದರೂ ಆಸೆ ಇಟ್ಕೊಂಡು ಕೂತಿದ್ರೆ ಅವರುಗಳಿಗೆ ಇನ್ಮೇಲೆ ಕೇಂದ್ರಗಳನ್ನು ಬಂದ್ ಮಾಡ್ತಾರೆ. ಇನ್ನು ಮ್ಯಾಗಿಂದ ಏನಪ್ಪ ಅಂದರೆ ಎಎನ್ಎಂ ಕೋರ್ಸ್ ಬಂದ್ ಆಗಿಬಿಡುತ್ತೆ, GNM ಮಾತ್ರ ಉಳ್ಕೊಳ್ಳುತ್ತೆ.